ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ದೀಪಾವಳಿ ಹಬ್ಬದ ಪ್ರಯುಕ್ತ 24 ಅಕ್ಟೋಬರ್ ಹಾಗೆಯೇ 26 ಅಕ್ಟೋಬರ್ 2 ದಿನ ಕೂಡ NSE ಮತ್ತೆ BSE ಹಾಲಿಡೇ ಇರುತ್ತೆ. ಯಾವುದೇ ರೀತಿಯ ಟ್ರೇಡಿಂಗ್ ಆಕ್ಟಿವಿಟೀಸ್ಗಳು ನಡೆಯೋದಿಲ್ಲ. ಆದರೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಮುಹೂರ್ತ ಟ್ರೇಡಿಂಗ್ ಅನ್ನುವಂಥ ಒಂದು ಈವೆಂಟ್ ನಡೆಯುತ್ತೆ. ಸೊ ಈ ಒಂದು ಈವೆಂಟ್ ನಡೆಯುವಾಗ 1 ಗಂಟೆಗಳ ಕಾಲ ಮಾರ್ಕೆಟ್ ಓಪನ್ ಇರುತ್ತೆ. ಸೊ ನಾವು ನಾರ್ಮಲ್ ಆಗಿ ಯಾವ ರೀತಿಯ ಟ್ರೇಡಿಂಗ್ ಅನ್ನ ಮಾರ್ಕೆಟ್ ನಲ್ಲಿ ಮಾಡ್ತೀವಿ ಆ ರೀತಿಯಲ್ಲೇ ಟ್ರೇಡಿಂಗ್ ಅನ್ನ ನಡೆಸಬಹುದಾಗುತ್ತೆ. ಸೊ ಮುಹೂರ್ತ ಟ್ರೇಡಿಂಗ್ ನ ವಿಶೇಷತೆ ಏನು, ಯಾವ ದಿನದಂದು ಮುಹೂರ್ತ ಟ್ರೇಡಿಂಗ್ ಇರುತ್ತೆ, ಯಾವ ಸಮಯದಂದು ಮಾರ್ಕೆಟ್ ಓಪನ್ ಇರುತ್ತೆ, ಹಾಗೆ ಯಾವೆಲ್ಲ ಸ್ಟಾಕ್ ಪಿಕ್ ಗಳನ್ನ ನಾವು ಈ ಒಂದು ಮುಹೂರ್ತ ಟ್ರೇಡಿಂಗ್ ನಲ್ಲಿ ಮಾಡಬಹುದು, ಹಾಗೆ ಮುಹೂರ್ತ ಟ್ರೇಡಿಂಗ್ ನ ವಿಶೇಷತೆ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಕ್ಟೋಬರ್ 24 ಲಕ್ಷ್ಮೀ ಪೂಜೆಯ ದಿನ ಮುಹೂರ್ತ ಟ್ರೇಡಿಂಗ್ ಇರುತ್ತೆ. ಸೊ ಈ ಒಂದು ಸಮಯದಲ್ಲಿ ನಾವು ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಮೂತ್ ಆಗಿರುತ್ತೆ. ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ನಾವು ಮಾರ್ಕೆಟ್ ಇಂದ ಪಡ್ಕೋಬಹುದು ಅನ್ನೋ ಒಂದು ನಂಬಿಕೆ ಇದೆ. ಅದೇ ಒಂದು ರೀಸನ್ ಇಂದ ಮುಹೂರ್ತ ಟ್ರೇಡಿಂಗ್ ನಡೆಯುತ್ತೆ. ಅಕ್ಟೋಬರ್ 24ಕ್ಕೆ 6:15ರಿಂದ 7:15ರವರೆಗೂ ಮಾರ್ಕೆಟ್ ಓಪನ್ ಇರುತ್ತೆ. ಸೊ ನಾವು ನಾರ್ಮಲ್ ಆಗಿ ಯಾವ ರೀತಿಯಲ್ಲಿ ಟ್ರೇಡಿಂಗ್ ಅನ್ನ ನಡೆಸ್ತೀವಿ ಅದೇ ರೀತಿಯ ಟ್ರೇಡಿಂಗ್ ಅನ್ನ ಮಾರ್ಕೆಟ್ ನಲ್ಲಿ ಮಾಡಬಹುದಾಗುತ್ತೆ. ಆದರೆ ನಂಬಿಕೆಗಳ ಪ್ರಕಾರ ಈ ಒಂದು ಮುಹೂರ್ತದಲ್ಲಿ ನೀವು ಶೇರ್ಗಳನ್ನು ಹೆಚ್ಚಾಗಿ ಬೈ ಮಾಡ್ಕೋಬೇಕಾಗುತ್ತೆ. ಸೆಲ್ ಮಾಡೋದಕ್ಕೆ ಹೋಗಬಾರ್ದು. ನಾರ್ಮಲ್ ಟ್ರೇಡಿಂಗ್ ನಡೆಯುತ್ತೆ, ಕೆಲವೊಂದಿಷ್ಟು ಜನ ಬೈಯಿಂಗ್ ಸೆಲ್ಲಿಂಗ್ ಎರಡನ್ನೂ ಕೂಡ ಮಾಡ್ತಿರ್ತಾರೆ. ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡ್ತಿದ್ರೆ ಅಂದರೆ ಈ ಒಂದು ಮುಹೂರ್ತದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಕೋಬೋದಾಗುತ್ತೆ. ಹಾಗೆ ನೀವು ಆಲ್ರೆಡಿ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ರೆ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಈ ಒಂದು ಮುಹೂರ್ತದಲ್ಲಿ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೋಬೋದಾಗುತ್ತೆ. ಮುಹೂರ್ತ ಟ್ರೇಡಿಂಗ್ ಏನಿದೆ 1957ರಿಂದ BSEಯಲ್ಲಿ ನಡ್ಕೊಂಡು ಬಂದಿದೆ. ಹಾಗೆ 1992ರಲ್ಲಿ NSE ಓಪನ್ ಆಯಿತು. ಆ ಒಂದು ವರ್ಷದಿಂದ ಕೂಡ NSEಯಲ್ಲೂ ಕೂಡ ನಮಗೆ ಮುಹೂರ್ತ ಟ್ರೇಡಿಂಗ್ ನೋಡೋದಕ್ಕೆ ಸಿಗ್ತದೆ. ಮುಹೂರ್ತ ಟ್ರೇಡಿಂಗ್ ನ ದಿನದಂದು ಸ್ಟಾಕ್ ಬ್ರೋಕರ್ಸ್ಗಳು ತಮ್ಮ ಅಕೌಂಟ್ ಬುಕ್ಗಳಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇದು ಒಳ್ಳೆ ಒಂದು ಅವಕಾಶ ಆಗಿರುತ್ತೆ. ಕೆಲವೊಂದಿಷ್ಟು ಹಿಂದೂ ಕ್ಯಾಲೆಂಡರ್ಸ್ಗಳ ಪ್ರಕಾರ ಇದು ಹೊಸ ಸಂವತ್ಸರ ಅಂದ್ರೆ ಹೊಸ ವರ್ಷದ ಪ್ರಾರಂಭ ಆಗಿರುತ್ತೆ. ಈಗ ನಮಗೆ 2079ನೇ ವರ್ಷ ಈ ಕ್ಯಾಲೆಂಡರ್ನ ಪ್ರಕಾರ ನಡೀತಿರೋದು. ಸೊ ಈ ಒಂದು ಮುಹೂರ್ತದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಮೂತ್ ಆಗಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ನಾನು ಸ್ಟಾಕ್ ಅನಾಲಿಸಿಸ್ಗೆ ಟಿಕರ್ ಟೇಪ್ ಆಪ್ ಅನ್ನ ಬಳಕೆ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಕಂಪನಿಯ ಕಂಪ್ಲೀಟ್ ಡೀಟೇಲ್ಸ್ ನೋಡೋದಕ್ಕೆ ಸಿಗುತ್ತೆ. ಕೀ ಮೆಟ್ರಿಕ್ಸ್ ಗಳನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದಾಗುತ್ತೆ. ಹಾಗೆ ಇಲ್ಲಿ ಅನಾಲಿಸ್ಟ್ ರೇಟಿಂಗ್ಸ್ ಗಳು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಸ್ಟಾಕ್ ನ ಮುಂದಿನ 1 ವರ್ಷದ ಟಾರ್ಗೆಟ್ಸ್ ಏನು, ಸೊ ಕಂಪ್ಲೀಟ್ ಡೀಟೇಲ್ ಫೋರ್ಕಾಸ್ಟ್ ಅವೈಲೇಬಲ್ ಇರುತ್ತೆ. ಹಾಗೆ ಕಂಪನಿಯ ಕಾಂಪಿಟೇಟರ್ಸ್ ಅವರು ಯಾವ ಒಂದು ಪಿ ಅಲ್ಲಿ ಟ್ರೇಡ್ ಮಾಡ್ತಿದ್ದಾರೆ ಅದನ್ನ ಕೂಡ ನಾವಿಲ್ಲಿ ಅನಲೈಸ್ ಮಾಡಬಹುದು. ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ನೋಡಬಹುದಾಗುತ್ತೆ. ಹಾಗೆ ಫೈನಾನ್ಷಿಯಲ್ ಟ್ರೆಂಡ್, ಕಂಪನಿ ಯಾವ ರೀತಿಯ ರಿಸಲ್ಟ್ಸ್ ಗಳನ್ನ ಡಿಕ್ಲೇರ್ ಮಾಡ್ತಿದ್ದಾರೆ, ಟೋಟಲ್ ಪ್ರಮೋಟರ್ ಹೋಲ್ಡಿಂಗ್ಸ್ ಎಷ್ಟಿದೆ, ಮ್ಯೂಚುವಲ್ ಫಂಡ್ ಗಳು ಎಷ್ಟು ಹೋಲ್ಡಿಂಗ್ ಅನ್ನು ಹೊಂದಿದ್ದಾರೆ, ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ನೀವು ಕಂಪನಿಯ ಬಗ್ಗೆ ಕಂಪ್ಲೀಟ್ ರೀಸೆಂಟ್ ನ್ಯೂಸ್ ಏನಿದೆ ಅದನ್ನ ಕೂಡ ಇಲ್ಲಿ ನೋಡಬಹುದಾಗುತ್ತೆ. ಹಾಗೆ ಡಿವಿಡೆಂಡ್ ಯಾವಾಗ ಡಿಕ್ಲೇರ್ ಆಗುತ್ತೆ, ಡಿವಿಡೆಂಡ್ ನ ಎಕ್ಸ್ ಡೇಟ್ ಯಾವತ್ತು, ಎಲ್ಲ ಡೀಟೇಲ್ಸ್ ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ನಿಮ್ಮ ಹತ್ರ ಟಿಕರ್ ಟೇಪ್ ನ ಪ್ರೋ ವರ್ಷನ್ ಇದ್ರೆ ಹೆಚ್ಚಿನ ಒಂದು ಡೀಟೇಲ್ಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ದೀಪಾವಳಿಯ ಪ್ರಯುಕ್ತ 12 ಮಂತ್ ನ ಪ್ಲಾನ್ ನ ಮೇಲೆ 20% ಡಿಸ್ಕೌಂಟ್ ಸಿಗ್ತದೆ. ಹಾಗೆ ಇಲ್ಲಿ ನಿಮಗೆ ಬೇರೆ ಬೇರೆ ಪ್ಲಾನ್ಸ್ ಗಳು ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಇಲ್ಲಿ ಟಿಕರ್ ಟೇಪ್ ಸೋಷಿಯಲ್ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲೂ ಕೂಡ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಗಳನ್ನ ಶೇರ್ ಮಾಡ್ತಿರ್ತೀನಿ. ಸೊ ಈ ಒಂದು ಸ್ಪೇಸ್ ಅನ್ನ ಕೂಡ ನೀವು ಜಾಯಿನ್ ಮಾಡ್ಕೋಬಹುದಾಗುತ್ತೆ. ಟಿಕರ್ ಟೇಪ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಅಲ್ಲಿಂದ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದಾಗುತ್ತೆ. ಮುಹೂರ್ತ ಟ್ರೇಡಿಂಗ್ ನ ದಿನದಂದು ನೀವು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಿದ್ರೆ ಅಂದ್ರೆ ನಾನೇನು ಈಗ 10 ಸ್ಟಾಕ್ ಗಳನ್ನ ಡಿಸ್ಕಸ್ ಮಾಡ್ತಿದ್ದೀನಿ. ಆ 10 ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಮುಹೂರ್ತ ಟ್ರೇಡಿಂಗ್ ನ ದಿನ ಇನ್ವೆಸ್ಟ್ಮೆಂಟ್ ಮಾಡೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಆಗಿರುತ್ತೆ. ನೀವು 5ರಿಂದ 10 ವರ್ಷಗಳ ಕಾಲ ಈ ಒಂದು ಪೋರ್ಟ್ಫೋಲಿಯೋನ ಕಂಟಿನ್ಯೂ ಮಾಡ್ತೀರಂದ್ರೆ ಆಗ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ ಮೊದಲನೇ ಸ್ಟಾಕ್ ರಿಲಯನ್ಸ್ ಇಂಡಸ್ಟ್ರೀಸ್. ಮಾರ್ಕೆಟ್ ಕ್ಯಾಪ್ ನ ಆಧಾರದ ಮೇಲೆ ಅತಿ ದೊಡ್ಡ ಕಂಪನಿ ಆಗಿರುತ್ತೆ ರಿಲಯನ್ಸ್. ಹಾಗೆ ಇದೊಂದು ಕಾಂಗ್ಲೋಮರೇಟ್ ಬಿಸ್ನೆಸ್ ಕೂಡ ಹೌದು. ಟೆಲಿಕಾಂ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಒಂದು ರೆವೆನ್ಯೂಸ್ ಅನ್ನ ಜನರೇಟ್ ಮಾಡ್ತಿದ್ದಾರೆ. ರಿಟೇಲ್ ಬಿಸ್ನೆಸ್ ಅಲ್ಲೂ ಕೂಡ ಅಷ್ಟೇ ಕಂಪನೀಸ್ ಗಳನ್ನ ಹೆಚ್ಚಾಗಿ ಅಕ್ವೈರ್ ಮಾಡ್ಕೋತಾ ಹೋಗ್ತಿದ್ದಾರೆ. ಆಯಿಲ್ ಅಂಡ್ ಗ್ಯಾಸ್ ಸೆಗ್ಮೆಂಟ್ ಅಲ್ಲಿ ಕೂಡ ರಿಲಯನ್ಸ್ ಕೆಲಸ ಮಾಡ್ತಾರೆ. ಹಾಗೆ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಜನರೇಟ್ ಮಾಡಿ ಕೊಟ್ಟಿದೆ. ಅಷ್ಟು ಒಳ್ಳೆ ಡಿವಿಡೆಂಡ್ಸ್ ಅನ್ನ ಕಂಪನಿ ಪೇ ಮಾಡೋದಿಲ್ಲ. ಬಟ್ ಇಲ್ಲಿ ಯಾವುದೇ ರೀತಿಯ ಒಂದು ರೆಡ್ ಫ್ಲಾಗ್ಸ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಹಾಗೆ ಇವರು ಡಿಫಾಲ್ಟ್ ಮಾಡುವಂತ ಪ್ರಾಬಬಿಲಿಟಿ ತುಂಬಾನೇ ಕಮ್ಮಿ ಇರುತ್ತೆ. ಹಾಗೆ ಎಲ್ಲಾ ಕ್ವಾಲಿಟಿ ಚೆಕ್ಸ್ ಗಳನ್ನು ಕೂಡ ರಿಲಯನ್ಸ್ ಪಾಸ್ ಮಾಡಿದೆ. ಹಾಗೆ ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟಿವ್ ಇರುವಂತ ಕಂಪನಿ ಕೂಡ ಹೌದು. ಫೈನಾನ್ಷಿಯಲ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ಫೈನಾನ್ಷಿಯಲ್ಸ್ ಅನ್ನ ಈ ಒಂದು ಕಂಪನಿ ಹೊಂದಿದೆ. ಟೋಟಲ್ ರೆವೆನ್ಯೂ ನಮಗೆ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. 2021ರ ಫೈನಾನ್ಷಿಯಲ್ ಇಯರ್ ನಲ್ಲಿ ಸ್ವಲ್ಪ ರೆವೆನ್ಯೂ ಡೌನ್ ಆಗಿತ್ತು. ಬಟ್ 2022ರಲ್ಲಿ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವರ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ ನಮಗೆ ಜಾಸ್ತಿ ಆಗ್ತಾ ಇರೋದು ಕಾಣಿಸ್ತಿದೆ.
ಹಾಗೆ ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ ಅನ್ನ ಹೊಂದಿರುವಂತಹ ಕಂಪನಿ ಆಗಿರುತ್ತೆ ರಿಲಯನ್ಸ್. ಹಾಗೆ ಇವರ ನೆಟ್ ಕ್ಯಾಶ್ ಫ್ಲೋ ನಾವು ಅಬ್ಸರ್ವ್ ಮಾಡಿದಾಗ 2022ರ ಫೈನಾನ್ಷಿಯಲ್ ಇಯರ್ ನಲ್ಲಿ ರಿಲಯನ್ಸ್ ನ ಬಳಿಯಲ್ಲಿ 10,500 ಕೋಟಿಯಷ್ಟು ಕ್ಯಾಶ್ ಫ್ಲೋ ನೋಡೋದಕ್ಕೆ ಸಿಗ್ತದೆ. ಹಾಗೆ ಶೇರ್ ಹೋಲ್ಡಿಂಗ್ ಗೆ ಬಂದಾಗ ಪ್ರಮೋಟರ್ ಹೋಲ್ಡಿಂಗ್ ನಮಗೆ 50% ನೋಡೋದಕ್ಕೆ ಸಿಗುತ್ತೆ. ಮ್ಯೂಚುವಲ್ ಫಂಡ್ ಗಳು ಕೂಡ ಇಲ್ಲಿ 5.5% ನಷ್ಟು ಹೋಲ್ಡಿಂಗ್ ಅನ್ನ ಹೊಂದಿದ್ದಾರೆ. ಸೆಕೆಂಡ್ ಹೈಯೆಸ್ಟ್ ಹೋಲ್ಡಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಗುತ್ತೆ. ಮಾರ್ಚ್ ನಲ್ಲಿ ಕಂಪೇರ್ ಮಾಡಿದಾಗ FIIs ಜೂನ್ ಕ್ವಾರ್ಟರ್ ನಲ್ಲಿ ಸ್ವಲ್ಪ ಸ್ಟೇಕ್ ಅನ್ನ ಕಮ್ಮಿ ಮಾಡಿದ್ದಾರೆ. ಬಟ್ ಪ್ರಮೋಟರ್ ಹೋಲ್ಡಿಂಗ್ ನಮಗೆ ಸ್ಟೇಬಲ್ ಆಗಿರೋದು ಕಾಣಿಸ್ತಿದೆ. ರಿಲಯನ್ಸ್ ಅಲ್ಲಿ ಹೈಯೆಸ್ಟ್ ಬ್ರೋಕರೇಜ್ ಟಾರ್ಗೆಟ್ಸ್ 3,166 ನೋಡೋದಕ್ಕೆ ಸಿಗುತ್ತೆ. ಸೊ ಇದು 1 ವರ್ಷದ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಎರಡನೇ ಸ್ಟಾಕ್ ಇನ್ಫೋಸಿಸ್. IT ಸೆಕ್ಟರ್ ನ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ನಾವು ಕಂಪೇರ್ ಮಾಡಿದಾಗ ಇನ್ಫೋಸಿಸ್ ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದೆ. ಈ ಒಂದು ಸ್ಟಾಕ್ ಅನ್ನ ಕೂಡ ನೀವು ಕನ್ಸಿಡರ್ ಮಾಡ್ಕೋಬಹುದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ. ಸೊ ಈ ಒಂದು ಸ್ಟಾಕ್ ಕೂಡ ಅಷ್ಟೇ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ್ ಅನ್ನ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಸೊ ಒಳ್ಳೆ ಒಂದು ರಿಟರ್ನ್ಸ್ ಜನರೇಟ್ ಆಗಿರೋದು ಕಾಣಿಸುತ್ತೆ. ಫೈನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ 2022ರ ಫೈನಾನ್ಷಿಯಲ್ ಇಯರ್ ನಲ್ಲಿ 21,724 ಕೋಟಿಯಷ್ಟು ಕ್ಯಾಶ್ ಫ್ಲೋ ನೋಡೋದಕ್ಕೆ ಸಿಗುತ್ತೆ. ಒಳ್ಳೆ ಒಂದು ಬ್ಯಾಲೆನ್ಸ್ ಶೀಟ್ ಇರುವಂತಹ ಕಂಪನಿ, ಒಳ್ಳೆ ಒಂದು ರೆವೆನ್ಯೂಸ್ ಮತ್ತೆ ಪ್ರಾಫಿಟ್ಸ್ ಅನ್ನ ಕಂಪನಿ ಇಯರ್ ಆನ್ ಇಯರ್ ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಇನ್ಫೋಸಿಸ್ ಅನ್ನ ಆಲ್ಮೋಸ್ಟ್ ಎಲ್ಲಾ ಬ್ರೋಕರೇಜ್ ಹೌಸ್ ಗಳು ಕೂಡ ರೆಕಮೆಂಡ್ ಮಾಡ್ತಿದ್ದಾರೆ. 1 ವರ್ಷದ ಟಾರ್ಗೆಟ್ಸ್ ನಮಗೆ 2,300 ವರೆಗೂ ಹೋಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಮೀಡಿಯಂ ಟಾರ್ಗೆಟ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರು ಕೂಡ 15% ನಷ್ಟು ರಿಟರ್ನ್ಸ್ ಅನ್ನ 1 ವರ್ಷದಲ್ಲಿ ಇನ್ಫೋಸಿಸ್ ಜನರೇಟ್ ಮಾಡಿ ಕೊಡಬಹುದು. ಇನ್ಫೋಸಿಸ್ ನಲ್ಲಿ ನಮಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗ್ ಹೆಚ್ಚಾಗಿ ಕಾಣಿಸುತ್ತೆ. ಪ್ರಮೋಟರ್ಸ್ ಗಳು 13% ನಷ್ಟು ಹೋಲ್ಡಿಂಗ್ ಅನ್ನ ಹೊಂದಿದ್ದಾರೆ. ಇನ್ಫೋಸಿಸ್ ಮಾರ್ಕೆಟ್ ನಿಂದ ಶೇರ್ ಗಳನ್ನ ಬೈಬ್ಯಾಕ್ ಮಾಡ್ತೀವಿ ಅಂತ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ಶೇರ್ ಹೋಲ್ಡಿಂಗ್ ಏನಿದೆ ಸೆಪ್ಟೆಂಬರ್ ಕ್ವಾರ್ಟರ್ ಮತ್ತೆ ಡಿಸೆಂಬರ್ ಕ್ವಾರ್ಟರ್ ನಲ್ಲಿ ಇನ್ನಷ್ಟು ಇನ್ಕ್ರೀಸ್ ಆಗುವಂತ ಸಾಧ್ಯತೆ ಇರುತ್ತೆ. ಮಾರ್ಚ್ ಕ್ವಾರ್ಟರ್ ಗಿಂತ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಜೂನ್ ಕ್ವಾರ್ಟರ್ ನಲ್ಲಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. IT ಸೆಕ್ಟರ್ ಇಂದ ಇನ್ಫೋಸಿಸ್ ಒಳ್ಳೆ ಒಂದು ಆಯ್ಕೆ ಆಗಿರುತ್ತೆ. ಮೂರನೇ ಸ್ಟಾಕ್ ಐಟಿಸಿ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರೆ ಅಂದಾಗ ನೀವು ಹೋಟೆಲ್ ಬಿಸ್ನೆಸ್, ಪೇಪರ್ ಇಂಡಸ್ಟ್ರಿ, FMCG, ಸಿಗರೆಟ್ ಈ ರೀತಿಯ ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ ರೀತಿಯಲ್ಲಿ ಆಗುತ್ತೆ. ಸೊ ಐಟಿಸಿ ಕೂಡ ಒಂದು ಕಾಂಗ್ಲೋಮರೇಟ್ ಬಿಸ್ನೆಸ್. ಐಟಿಸಿ ಕಳೆದ 6 ತಿಂಗಳುಗಳಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ ಬ್ರೋಕರೇಜ್ ಹೌಸ್ ಗಳು ಕೂಡ ಐಟಿಸಿ ಅಲ್ಲಿ 400 ರೂಪಾಯಿವರೆಗೂ ಟಾರ್ಗೆಟ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಐಟಿಸಿ ಅನ್ನ 91% ನಷ್ಟು ಅನಲಿಸ್ಟ್ ಗಳು ರೆಕಮೆಂಡ್ ಮಾಡ್ತಿದ್ದಾರೆ. 34 ಅನಲಿಸ್ಟ್ ಗಳು ಈ ಒಂದು ಸ್ಟಾಕ್ ಅನ್ನ ರೆಕಮೆಂಡ್ ಮಾಡಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 31 ಅನಲಿಸ್ಟ್ ಗಳು ಬೈ ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಹೈಯೆಸ್ಟ್ ಟಾರ್ಗೆಟ್ಸ್ ನಮಗೆ 439 ವರೆಗೂ ನೋಡೋದಕ್ಕೆ ಸಿಗಬಹುದು. ಮೀಡಿಯಂ ಟಾರ್ಗೆಟ್ಸ್ 367 ನೋಡೋದಕ್ಕೆ ಸಿಗ್ತದೆ. ಸೊ ಐಟಿಸಿ ಅಲ್ಲಿ ನೀವು ಸ್ಟಾಕ್ ಕರೆಕ್ಟ್ ಆದಷ್ಟು ಕೂಡ ಬೈಯಿಂಗ್ ಅನ್ನ ಮಾಡಬಹುದಾಗುತ್ತೆ. ಹೆಚ್ಚಿನ ಒಂದು ವಾಲಟಾಲಿಟಿ ನಮಗೆ ಐಟಿಸಿ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಖಂಡಿತವಾಗ್ಲೂ ಇದು ಕೂಡ ಒಂದು ಒಳ್ಳೆ ಬೆಟ್ ಆಗಿರುತ್ತೆ. ಐಟಿಸಿಯ ಫೈನಾನ್ಷಿಯಲ್ಸ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇಯರ್ ಆನ್ ಇಯರ್ ರೆವೆನ್ಯೂ ಮತ್ತೆ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಐಟಿಸಿ ಒಳ್ಳೆ ಒಂದು ಡಿವಿಡೆಂಡ್ ಪೇಯಿಂಗ್ ಕಂಪನಿ ಕೂಡ ಆಗಿರುತ್ತೆ. ಒಳ್ಳೆ ಡಿವಿಡೆಂಡ್ಸ್ ಅನ್ನು ಇವರು ಪೇ ಮಾಡ್ತಾರೆ. ಸೊ ವರ್ಷದಲ್ಲಿ 6% ನಷ್ಟು ರಿಟರ್ನ್ಸ್ ಅನ್ನ ನೀವು ಡಿವಿಡೆಂಡ್ ಇಂದಾನೆ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದಾಗ ಐಟಿಸಿ ಅಲ್ಲಿ ಯಾವುದೇ ರೀತಿಯ ಪ್ರಮೋಟರ್ ಹೋಲ್ಡಿಂಗ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗ್ ಐಟಿಸಿ ಅಲ್ಲಿ ತುಂಬಾನೇ ಜಾಸ್ತಿ ಇದೆ. ಇದೊಂದು ಪಬ್ಲಿಕಲಿ ಓನ್ಡ್ ಕಂಪನಿ ಆಗಿರುತ್ತೆ. ನಾಲ್ಕನೇ ಸ್ಟಾಕ್ ಐಶರ್ ಮೋಟಾರ್ಸ್ ಆಟೋ ಸೆಕ್ಟರ್ ನಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿ ಆಗಿರುತ್ತೆ. ಇವರ ಫೈನಾನ್ಷಿಯಲ್ಸ್ ಅನ್ನ ಕೂಡ ನಾವು ಅಬ್ಸರ್ವ್ ಮಾಡಿದಾಗ ಇಯರ್ ಆನ್ ಇಯರ್ ರೆವೆನ್ಯೂ ಮತ್ತೆ ಪ್ರಾಫಿಟ್ಸ್ ಗ್ರೋ ಆಗ್ತಿದೆ. ಐಶರ್ ಮೋಟಾರ್ಸ್ ನ ಬಳಿಯಲ್ಲೂ ಕೂಡ ಒಳ್ಳೆ ಒಂದು ಫ್ರೀ ಕ್ಯಾಶ್ ಫ್ಲೋ ನೋಡೋದಕ್ಕೆ ಸಿಗುತ್ತೆ. ಬ್ಯಾಲೆನ್ಸ್ ಶೀಟ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಹಾಗೇನೆ ಇವರು ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಗೂ ಕೂಡ ಜಂಪ್ ಆಗ್ತಾರೆ. ಅದು ಕೂಡ ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಮಾರ್ಚ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದಾಗ ಜೂನ್ ಕ್ವಾರ್ಟರ್ ನಲ್ಲಿ FIIs ತಮ್ಮ ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಆಲ್ಮೋಸ್ಟ್ 50% ನಷ್ಟು ಪ್ರಮೋಟರ್ ಹೋಲ್ಡಿಂಗ್ ಕೂಡ ಐಶರ್ ಮೋಟಾರ್ಸ್ ಅಲ್ಲಿ ಇರೋದು ಕಾಣಿಸುತ್ತೆ. ಐಶರ್ ಮೋಟಾರ್ಸ್ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಪಿಕ್ ಆಗುತ್ತೆ. ಐದನೇ ಸ್ಟಾಕ್ HDFC ಲಿಮಿಟೆಡ್. ಸೊ ಬ್ಯಾಂಕಿಂಗ್ ಸೆಕ್ಟರ್ ಇಂದ ನಾವು HDFC ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. HDFC ಲಿಮಿಟೆಡ್ HDFC ಬ್ಯಾಂಕ್ ನಲ್ಲಿ ಮರ್ಜ್ ಆಗ್ತಿದೆ. ಸೊ ಒಂದು ಮರ್ಜರ್ ನ ಅಡ್ವಾಂಟೇಜ್ ಅನ್ನ ತಗೊಳ್ಳೋದಕ್ಕೆ HDFC ಲಿಮಿಟೆಡ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಈ ಒಂದು ಸ್ಟಾಕ್ ಕೂಡ ಅಷ್ಟೇ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ ಇಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯ ಡಿಫಾಲ್ಟ್ ಪ್ರಾಬಬಿಲಿಟಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇವರ ರೆವೆನ್ಯೂಸ್ ಮತ್ತೆ ಪ್ರಾಫಿಟ್ಸ್ ಕೂಡ ನಮಗೆ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. HDFC ಲಿಮಿಟೆಡ್ ಅಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ನಮಗೆ ಹೆಚ್ಚಾಗಿ ಕಾಣಿಸುತ್ತೆ. ಇಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯ ಒಂದು ಪ್ರಮೋಟರ್ ಹೋಲ್ಡಿಂಗ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಫೋರ್ಕಾಸ್ಟ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ 96% ನಷ್ಟು ಅನಲಿಸ್ಟ್ ಗಳು ಈ ಒಂದು ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿದ್ದಾರೆ. 25 ಅನಲಿಸ್ಟ್ ಗಳು ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. 24 ಜನ ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. 1 ವರ್ಷದ ಟಾರ್ಗೆಟ್ಸ್ ನಮಗೆ 3,144 ಹೈಯೆಸ್ಟ್ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತಿರೋದು. ಹಾಗೆ ನಾವು ಮಿಡ್ ಕ್ಯಾಪ್ ಸೆಗ್ಮೆಂಟ್ ಇಂದ ಪಾಲಿಕ್ಯಾಬ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಪಾಲಿಕ್ಯಾಬ್ ಇಂಡಿಯಾ ವೈರಿಂಗ್ ಮತ್ತೆ ಕೇಬಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿ. ಸೊ ಇವರ ಗ್ರೋತ್ ಪ್ರಾಸ್ಪೆಕ್ಟಿವ್ ಗಳು ಕೂಡ ತುಂಬಾನೇ ಪಾಸಿಟಿವ್ ಆಗಿದಾವೆ. ಸೊ ಇಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯ ಒಂದು ಡಿಫಾಲ್ಟ್ ಪ್ರಾಬಬಿಲಿಟಿ ನೋಡೋದಕ್ಕೆ ಸಿಗೋದಿಲ್ಲ. ಹಾಗೆ ನಾವು ಫೈನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಫೈನಾನ್ಷಿಯಲ್ಸ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ರೆವೆನ್ಯೂಸ್ ಮತ್ತೆ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ.
ಸೊ ಈ ಒಂದು ಕಂಪನಿಯಲ್ಲಿ ಹೆಚ್ಚಿನ ಒಂದು ಪ್ರಮೋಟರ್ ಹೋಲ್ಡಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆಲ್ಮೋಸ್ಟ್ 68% ಅಷ್ಟು ಪ್ರಮೋಟರ್ ಹೋಲ್ಡಿಂಗ್ ಇದೆ. 65% ಅನಲಿಸ್ಟ್ ಗಳು ಈ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿದ್ದಾರೆ. 2872 ರ ಮೀಡಿಯನ್ ಟಾರ್ಗೆಟ್ಸ್ ಒಂದು ವರ್ಷದಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ಬ್ರೋಕರೇಜ್ ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ಹೈಯೆಸ್ಟ್ ಟಾರ್ಗೆಟ್ಸ್ 3476 ವರೆಗೂ ನಮಗೆ ನೋಡೋದಕ್ಕೆ ಸಿಗಬಹುದು. ಬಟ್ ನಾವು ಈ ಎಲ್ಲ ಸ್ಟಾಕ್ ಗಳಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಹಾಗೆ ಕೆಮಿಕಲ್ ಸೆಕ್ಟರ್ ಇಂದ ದೀಪಕ್ ನೈಟ್ರೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ದೀಪಕ್ ನೈಟ್ರೇಟ್ ಕೂಡ ಒಂದು ಮಿಡ್ ಕ್ಯಾಪ್ ನ ಕಂಪನಿ ಆಗಿರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಒಂದು ವ್ಯಾಲ್ಯೂ ಕ್ರಿಯೇಷನ್ ಅನ್ನ ಮಾಡ್ಕೊಟ್ಟಿದೆ. ಸೊ ಈ ಒಂದು ಲೆವೆಲ್ಸ್ ನಿಂದ ಕೂಡ ದೀಪಕ್ ನೈಟ್ರೇಟ್ ನಲ್ಲಿ ಒಳ್ಳೆ ಒಂದು ಜಂಪ್ ಬರುವಂತ ಸಾಧ್ಯತೆ ಇದೆ. ಬ್ರೋಕರೇಜ್ ಗಳು 3000 ವರೆಗೂ ಟಾರ್ಗೆಟ್ಸ್ ಅನ್ನ ದೀಪಕ್ ನೈಟ್ರೇಟ್ ಗೆ ಕೊಡ್ತಿದ್ದಾರೆ. ಹಾಗೆ ಇವರ ಫೈನಾನ್ಷಿಯಲ್ಸ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ರೆವೆನ್ಯೂಸ್ ನಮಗೆ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ಪ್ರಾಫಿಟಬಿಲಿಟಿ ಕೂಡ ಇನ್ಕ್ರೀಸ್ ಆಗಿದೆ. ಹಾಗೆ ದೀಪಕ್ ನೈಟ್ರೇಟ್ ನಲ್ಲೂ ಕೂಡ ನಮಗೆ 45% ಅಷ್ಟು ಪ್ರಮೋಟರ್ ಹೋಲ್ಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಪ್ರಮೋಟರ್ ಹೋಲ್ಡಿಂಗ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಟೇಬಲ್ ಆಗಿದೆ. ಹಾಗೆ FIIs ಸ್ಟೇಕ್ ಹೋಲ್ಡಿಂಗ್ ಕೂಡ ಜೂನ್ ನಲ್ಲಿ ಇನ್ಕ್ರೀಸ್ ಆಗಿರೋದು ಕಾಣಿಸ್ತಿದೆ. ಹಾಗೆ ಮಿಡ್ ಕ್ಯಾಪ್ ಸೆಗ್ಮೆಂಟ್ ನಿಂದ L&T ಇನ್ಫೋಟೆಕ್ ನಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಕ್ಲೌಡ್ ಬೇಸ್ಡ್ ಬಿಸ್ನೆಸ್ ಅನ್ನ ನಡೆಸುವಂತ ಕಂಪನಿ, ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಈ ಒಂದು ಕಂಪನಿ ಕೂಡ ಲಾಂಗ್ ಟರ್ಮ್ ಅಲ್ಲಿ ಜನರೇಟ್ ಮಾಡಿ ಕೊಟ್ಟಿದೆ. ಹೈಯರ್ ಲೆವೆಲ್ಸ್ ಇಂದ ತುಂಬಾನೇ ಕರೆಕ್ಷನ್ ಈ ಒಂದು ಸ್ಟಾಕ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಮೈಂಟ್ರಿಯ ಜೊತೆಯಲ್ಲಿ L&T ಇನ್ಫೋಟೆಕ್ ಮರ್ಜ್ ಆಗ್ತಿದೆ, ಅದು ಕೂಡ ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಇವರ ಫೈನಾನ್ಷಿಯಲ್ಸ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ರೆವೆನ್ಯೂ ಮತ್ತೆ ಪ್ರಾಫಿಟ್ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಾ ಇದೆ. L&T ಇನ್ಫೋಟೆಕ್ ನಲ್ಲಿ L&T 74% ಅಷ್ಟು ಶೇರ್ ಹೋಲ್ಡಿಂಗ್ ಅನ್ನ ಹೊಂದಿದೆ. L&T ಇನ್ಫೋಟೆಕ್ ಅಲ್ಲಿ ನಮಗೆ ಹೈಯೆಸ್ಟ್ ಟಾರ್ಗೆಟ್ಸ್ 8000 ವರೆಗೂ ನೋಡೋದಕ್ಕೆ ಸಿಗುತ್ತೆ. ಸೊ IT ಸೆಕ್ಟರ್ ನಲ್ಲಿ ರಿಸೆಷನ್ ನ ಭಯ ಇರೋದ್ರಿಂದ ಮೀಡಿಯಂ ಟರ್ಮ್ ನಲ್ಲಿ L&T ಇನ್ಫೋಟೆಕ್ ಅಷ್ಟು ಒಳ್ಳೆ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡದೇ ಇರಬಹುದು. ಬಟ್ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸೆಲೆಕ್ಷನ್ ಆಗುತ್ತೆ. ಹಾಗೆ ಮಿಡ್ ಕ್ಯಾಪ್ ನಿಂದ ಒಂದು ಬ್ಯಾಂಕಿಂಗ್ ಸ್ಟಾಕ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂದಾಗ ಫೆಡರಲ್ ಬ್ಯಾಂಕ್ ಒಳ್ಳೆ ಒಂದು ಆಯ್ಕೆ ಆಗಿರುತ್ತೆ. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಒಳ್ಳೆ ಒಂದು ಲೆವೆಲ್ಸ್ ಅಲ್ಲಿ ಫೆಡರಲ್ ಬ್ಯಾಂಕ್ ಟ್ರೇಡ್ ಆಗ್ತಿದೆ. ಇವರ ಪ್ರಾಫಿಟಬಿಲಿಟಿ ಕೂಡ ನಮಗೆ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಪ್ರಾಫಿಟ್ಸ್ ಕೂಡ ತುಂಬಾನೇ ಇನ್ಕ್ರೀಸ್ ಆಗ್ತಿದೆ. ಹಾಗೆ ಬ್ಯಾಂಕ್ ನ ಅಸೆಟ್ ಕ್ವಾಲಿಟಿ ಕೂಡ ತುಂಬಾನೇ ಇಂಪ್ರೂವ್ ಆಗಿದೆ. ಸೊ ಇಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯ ಡಿಫಾಲ್ಟ್ ಪ್ರಾಬಬಿಲಿಟಿ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಒಳ್ಳೆ ಒಂದು ಗ್ರೋತ್ ಅನ್ನ ಫೆಡರಲ್ ಬ್ಯಾಂಕ್ ಕೂಡ ಮುಂದಿನ ವರ್ಷಗಳಲ್ಲಿ ತೋರಿಸಬಹುದು. ಹಾಗೆ ಶೇರ್ ಹೋಲ್ಡಿಂಗ್ ಗೆ ಬಂದಾಗ ಇಲ್ಲೂ ಕೂಡ ಅಷ್ಟೇ ನಮಗೆ ಪ್ರಮೋಟರ್ ಹೋಲ್ಡಿಂಗ್ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಈ ಒಂದು ಸ್ಟಾಕ್ ನಲ್ಲೂ ಕೂಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೆಚ್ಚಿನ ಒಂದು ಹೋಲ್ಡಿಂಗ್ ಅನ್ನ ಹೊಂದಿರ್ತಾರೆ. ರಿಟೇಲ್ ಇನ್ವೆಸ್ಟರ್ಸ್ ಗಳು ಕೂಡ 31% ಅಷ್ಟು ಹೋಲ್ಡಿಂಗ್ ಅನ್ನ ಫೆಡರಲ್ ಬ್ಯಾಂಕ್ ಅಲ್ಲಿ ಹೊಂದಿದ್ದಾರೆ. 186 ಟಾರ್ಗೆಟ್ಸ್ ಫೆಡರಲ್ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಮೀಡಿಯನ್ ಟಾರ್ಗೆಟ್ಸ್ ಕೂಡ 150 ಒಂದು ವರ್ಷದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಸ್ಟಾಕ್ ಕೂಡ ಅಷ್ಟೇ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಹಾಗೆ 10ನೇ ಸ್ಟಾಕ್, ಕೊನೆಯ ಸ್ಟಾಕ್ ಕ್ಯಾಂಪ್ಸ್ ನಲ್ಲೂ ಕೂಡ ಹೈಯರ್ ಪ್ರೈಸ್ ನಿಂದ ತುಂಬಾನೇ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಕ್ಯಾಂಪ್ಸ್ ನ ಬಿಸ್ನೆಸ್ ಮಾಡೆಲ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ನೀವು ಫೈನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಕೂಡ ಇಯರ್ ಆನ್ ಇಯರ್ ನಮಗೆ ಫೈನಾನ್ಷಿಯಲ್ಸ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ರೆವೆನ್ಯೂಸ್ ಇನ್ಕ್ರೀಸ್ ಆಗ್ತಾ ಇದೆ, ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಸೊ ಕ್ಯಾಂಪ್ಸ್ ಕೂಡ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಹಾಗೆ ಶೇರ್ ಹೋಲ್ಡಿಂಗ್ ಅನ್ನ ಅಬ್ಸರ್ವ್ ಮಾಡಿದಾಗ 20% ಅಷ್ಟು ಪ್ರಮೋಟರ್ ಹೋಲ್ಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. FIIs ಈ ಒಂದು ಸ್ಟಾಕ್ ನಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಕ್ಯಾಂಪ್ಸ್ ನಲ್ಲೂ ಕೂಡ 3000 ಟಾರ್ಗೆಟ್ಸ್ ಬ್ರೋಕರೇಜ್ ನ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಸ್ಟಾಕ್ ಕೂಡ ಅಷ್ಟೇ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಆಯ್ಕೆ ಆಗಿರುತ್ತೆ. ಸೊ ಇದು ನನ್ನ ಸೆಲೆಕ್ಷನ್ ಆಗಿರುತ್ತೆ. ನೀವು ಯಾವ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀರಾ ಆ ಸ್ಟಾಕ್ ಗಳಲ್ಲಿ 3 ಟ್ರೇಡಿಂಗ್ ನ ದಿನದಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ ನಿಮ್ಮ ವಾಚ್ ಲಿಸ್ಟ್ ನಲ್ಲಿ ಇರುವಂತಹ ಕಂಪನಿಗಳ ಡೀಟೇಲ್ಸ್ ಅನ್ನ ನೀವು ಚೆಕ್ ಮಾಡಬೇಕು ಅಂದ್ರೆ ಟಿಕರ್ ಟೇಪ್ ಆಪ್ ಅನ್ನ ಯೂಸ್ ಮಾಡ್ಕೋಬಹುದಾಗುತ್ತೆ. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಅಲ್ಲಿಂದ ನೀವು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬಹುದು.